ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಆದರ್ಶ ವಿದ್ಯಾಲಯದ ಇಲ್ಲಿ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇವತ್ತು 4ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಪ್ರಕಟಗೊಳಿಸಲಾಗಿರುತ್ತದೆ. ಹೌದು, ಇಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ನಾನು ಈಗಾಗಲೇ ಬೆಳಗ್ಗೆ ತಿಳಿಸಿದ್ದೆ, 4th ರೌಂಡ್ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಇವತ್ತು ಕೌನ್ಸಿಲಿಂಗ್ ಮೂಡ್ ಇವತ್ತು ಆಗ್ಬೋದು, ಸೆಲೆಕ್ಷನ್ ಲಿಸ್ಟ್ ಅಂತ ತಿಳಿಸಿದ್ದೆ. ಅದೇ ರೀತಿಯಾಗಿ ಇವತ್ತು ಕೂಡ 4ನೇ ಸುತ್ತಿನ ಸೀಟು ಹಂಚಿಕೆಯ ಬಗ್ಗೆ ಒಂದು ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತದೆ. ಅದೇನು ಅಂತ ತಮ್ಮೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವುಗಳು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇಲ್ಲಿ ನೋಡ್ಬೋದು ತಾವುಗಳು ಕೂಡ ಆದರ್ಶ ವಿದ್ಯಾಲಯದಲ್ಲಿ 6ನೇ ತರಗತಿಗೆ 4ನೇ ಸುತ್ತಿನ ಪ್ರವೇಶವನ್ನು ಕೌನ್ಸಿಲಿಂಗ್ ಮೋಡ್ ಮೂಲಕ 29ನೇ ಜೂನ್ 2026ರಂದು ಸಾಮಾನ್ಯ ಮೆರಿಟ್ ವಿದ್ಯಾರ್ಥಿಗಳಿಗೆ ಮತ್ತು 30ನೇ ಜೂನ್ 2026ರಂದು ಮೀಸಲಾತಿ ವರ್ಗವಾರು ಮೀಸಲಾತಿ ಮೆರಿಟ್ ವಿದ್ಯಾರ್ಥಿಗಳಿಗೆ ನಡೆಯುತ್ತದೆ ಅಂತ ತಿಳಿಸಿದ್ದಾರೆ. ಇಲ್ಲಿ 4th ರೌಂಡ್ ಅಡ್ಮಿಷನ್ ಟು 6th ಸ್ಟ್ಯಾಂಡರ್ಡ್ ಇನ್ ಆದರ್ಶ ವಿದ್ಯಾಲಯ ವಿಲ್ ಬಿ ಹೆಲ್ಡ್ ಥ್ರೂ ಕೌನ್ಸಿಲಿಂಗ್ ಮೋಡ್ ಅಂತ ಹೇಳಿದ್ದಾರೆ. 29ನೇ ಜೂನ್ 2026ರಂದು ಮತ್ತು 30ನೇ ದಿನಾಂಕದಂದು ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಇರುವುದಿಲ್ಲ, ಅದು ಮೀಸಲಾತಿ ಆಧಾರದ ಮೇಲೆ, ಅಂದರೆ ಇಲ್ಲಿ 2A 2B 3A 3B ಮತ್ತು ಇಲ್ಲಿ ಮಹಿಳಾ ವಿದ್ಯಾರ್ಥಿಗಳಿಗೆ ಸಪರೇಟ್ ಆದಂತಹ ಮೀಸಲಾತಿ ಅನುಸಾರ ಕೌನ್ಸಿಲಿಂಗ್ ನಡೆಯುತ್ತದೆ. ಅವತ್ತಿನ ದಿನಾಂಕದನ್ನು ತಾವು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಬೇಕಾಗುತ್ತೆ. ಸೊ ಇಲ್ಲಿ ಹಾಗಾದರೆ ಯಾವ ರೀತಿಯಾದಂತಹ ಕೌನ್ಸಿಲಿಂಗ್ ನಡೆಯುತ್ತೆ ಅನ್ನೋದನ್ನು ತಮ್ಮೊಂದಿಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ತಾವುಗಳು ತಮ್ಮ ವಿದ್ಯಾರ್ಥಿ ಅಥವಾ ತಮ್ಮ ಮಗುವಿನ ಇಲ್ಲಿ ರ್ಯಾಂಕಿಂಗನ್ನು ನೋಡ್ಕೊಳ್ಳೋದು ಹೇಗೆ, ತಮ್ಮ ಹೆಸರು ಇದೇನೇ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ತಾವು ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ಇಲ್ಲಿ ವೆಬ್ಸೈಟ್ನಲ್ಲಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಟೈಪ್ ಮಾಡಬೇಕು. ಅದು ಆದ ನಂತರ ನೆಕ್ಸ್ಟ್ ಏನು ಅಂದರೆ ಇಲ್ಲಿ ಕರ್ನಾಟಕ ಸರ್ಕಾರದ ಒಂದು ವೆಬ್ಸೈಟ್ ಇದೆ ನೋಡಿ, ಸ್ಕೂಲ್ ಎಜುಕೇಷನ್ದು, ಅದನ್ನು ತಾವು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಆದ ನಂತರ ಇಲ್ಲಿ ತಾವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಾಗ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಡಿಪಾರ್ಟ್ಮೆಂಟ್ ಲಿಂಕ್ಸ್ ಅಂತ ಇರುತ್ತೆ, ಅಲ್ಲಿ ಆದರ್ಶ ವಿದ್ಯಾಲಯ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದ ಕೂಡಲೇ 4ನೇ ಸುತ್ತಿನ ಪ್ರವೇಶ ಅಂತ ಇರುತ್ತೆ. ಸೊ ತಾವೇನು ಮಾಡಬೇಕು, ಅದು ಆದಮೇಲೆ ಇಲ್ಲಿ 2026-27ನೇ ಸಾಲಿನ 6ನೇ ತರಗತಿ ಪ್ರವೇಶ ಅಂತ ಇರುತ್ತೆ. ಅಲ್ಲಿ ಹಾಗೆ ಕೆಳಗಡೆ ನೀವು ನೋಡ್ತಾ ಬಂದಾಗ ಕೊಟ್ಟಿದ್ದಾರೆ ರೌಂಡ್ 4 ಲಭ್ಯವಿರುವ ಸೀಟುಗಳು ಅಂತ. ಅದು ಆದ ನಂತರ ಇಲ್ಲಿ ಕೌನ್ಸಿಲಿಂಗ್ ಆಗಿ 4ನೇ ಸುತ್ತಿನ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ತಾವುಗಳು ಏನು ಮಾಡಬೇಕು, ಅವರು ಕೊಟ್ಟಿರುವಂಥ ದಿನಾಂಕದಂದು ತಾವು ಕೌನ್ಸಿಲಿಂಗಿಗೆ ಅಟೆಂಡ್ ಆಗಬೇಕಾಗುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ ಅದರೊಂದಿಗೆ ಅವರು ಕೊಟ್ಟಿರುವಂಥ ದಿನಾಂಕಗಳನ್ನು ಯಾರು ಕೂಡ ಮಿಸ್ ಮಾಡಬಾರ್ದು. 29ನೇ ಜೂನ್ ಅಂದು ಸಾಮಾನ್ಯ ಮೆರಿಟ್ ವಿದ್ಯಾರ್ಥಿಗಳಿಗೆ GM ವಿದ್ಯಾರ್ಥಿಗಳಿಗೆ ಅವತ್ತಿರ್ತದೆ. ಸೊ ತಾವು ಯಾರು GM ಅಲ್ಲಿದ್ದೀರಿ, ಯಾರ್ಯಾರ್ದು ಅಂತ ಅವ್ರ ಹೆಸರು ಕೊಟ್ಟಿಲ್ಲ, ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಟೆಂಡ್ ಆಗಬೇಕು. ಅವತ್ತು ಯಾರು ರ್ಯಾಂಕಿಂಗ್ ಪ್ರಕಾರ ಚೆಕ್ ಮಾಡ್ತಾರೆ ಲಭ್ಯವಿರುವಂತಹ ಸೀಟುಗಳಿಗೆ, ಉದಾಹರಣೆಗಾಗಿ ಒಂದು ತೋರಿಸ್ತೀನಿ ತಮಗೆ. ಇಲ್ಲಿ ಏನು ಅಂದರೆ ಇಲ್ಲಿ ಒಂದು ತಾಲೂಕಿನಲ್ಲಿ ಯಾವುದಾದ್ರೂ ಒಂದು ಶಾಲೆಯ ಬಗ್ಗೆ ತಮಗೆ ಎಕ್ಸಾಂಪಲ್ ತಿಳಿಸೋದಾದರೆ, ಒಂದು ಉದಾಹರಣೆಗೆ ಬಾದಾಮಿ ತಾಲೂಕು ಅಂದ್ಕೊಡ್ರಿ, ಅಲ್ಲಿ ಒಂದು 20 ಸೀಟುಗಳು ಲಭ್ಯ ಇದಾವೆ ಅಂದಾಗ ಅಲ್ಲಿ ಲಭ್ಯ ಇರುವಂತಹ 20 ಸೀಟುಗಳಲ್ಲಿ GM ಅವರು ಯಾರಿದ್ದರೆ ತಾವು ಸೆಲೆಕ್ಟ್ ಯಾರ್ದಾಗಿಲ್ಲ, ತಾವುಗಳು 29ನೇ ಜೂನ್ 2026ರಂದು ಎಲ್ಲರೂ ಅಟೆಂಡ್ ಆಗಬೇಕು. ಅವತ್ತು ಏನು ಮಾಡ್ತಾರೆ, ಮೆರಿಟ್ ಆಧಾರದ ಮೇಲೆ ಅವತ್ತು ಎಷ್ಟು ಮಂದಿ ಅಟೆಂಡ್ ಆಗಿರ್ತೀರಿ ಅದರಲ್ಲಿ ಜಾಸ್ತಿ ಮೆರಿಟ್ ಇರುವಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇನ್ನು ನೆಕ್ಸ್ಟು 30ನೇ ಜೂನ್ 2026ರಂದು ಮೀಸಲಾತಿ ವರ್ಗವಾರು ಮೀಸಲಾತಿ ಮೆರಿಟ್ ವಿದ್ಯಾರ್ಥಿಗಳಿಗೆ ನಡೀತದೆ ಅವತ್ತು. ಅಂದರೆ ಇಲ್ಲಿ ಯಾವ್ಯಾವ ಕಾಸ್ಟ್ಗಳಿಗೆ ಸೀಟುಗಳು ಲಭ್ಯ ಇದಾವನ್ನೋ ನೋಡ್ಕೋಬೇಕು ತಾವು. ಆ ಸೀಟುಗಳ ಆಧಾರದ ಮೇಲೆ ಅವತ್ತು ಕೌನ್ಸಿಲಿಂಗು ನಡೀತದೆ. ಸೊ ಇಲ್ಲಿ ಉದಾಹರಣೆಗಾಗಿ ಪರಿಶಿಷ್ಟ ಜಾತಿ A ವರ್ಗದಲ್ಲಿ 2 ಸೀಟುಗಳು ಲಭ್ಯ ಇದ್ದಾವೆ ಅಂದರೆ ಅಲ್ಲಿ ಎಷ್ಟು ಜನ ಇನ್ನೂ ಕೂಡ 4ನೇ ಸುತ್ತಿಗಾಗಿ ಕಾಯ್ತಾ ಇದ್ರು, ಎಲ್ಲರೂ ಅಟೆಂಡ್ ಆಗಬೇಕು ಅವತ್ತು ಕೌನ್ಸಿಲಿಂಗ್. ಅವತ್ತು ಏನಾಗುತ್ತೆ ಅಂದರೆ ಎಷ್ಟು ಜನ ಅಟೆಂಡ್ ಆಗಿರ್ತಾರೆ ಅವತ್ತು ಅದರಲ್ಲಿ ಜಾಸ್ತಿ ಮೆರಿಟ್ ಯಾರ್ದು ಇರ್ತೈತೋ ಅವ್ರನ್ನ ಆಯ್ಕೆಯನ್ನು ಮಾಡ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಅಟೆಂಡ್ ಆಗಿ 4ನೇ ಸುತ್ತಿನಲ್ಲಿ ಬಹಳಷ್ಟು ಜನ ಇಲ್ಲಿ ಕೌನ್ಸಿಲಿಂಗ್ ಯಾರು ಅಟೆಂಡ್ ಆಗೋದಿಲ್ಲ ಅವರಿಗೆ ಮತ್ತೆ ಅವಕಾಶ ಇರುವುದಿಲ್ಲ. ಸೊ ಇಲ್ಲಿ ಸಿಗುವಂಥ ಅವಕಾಶವನ್ನು ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಇಲ್ಲಿ GM ಅವರಿಗೆ ಜೂನ್ 29ಕ್ಕೆ ಅಟೆಂಡ್ ಆಗಬೇಕು. ಇನ್ನು ಉಳಿದ ಎಲ್ಲ ಕಾಸ್ಟ್ ವಿದ್ಯಾರ್ಥಿಗಳು ಜೂನ್ 30, 2026ರಂದು ಇಲ್ಲಿ ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕು. ಇದು ಕೌನ್ಸಿಲಿಂಗ್ ಎಲ್ಲಿ ಹೋಗಬೇಕು ಅಂದರೆ ತಾವು ಯಾವ ಶಾಲೆಗೆ, ತಮ್ಮ ತಾಲೂಕಿನ ಆದರ್ಶ ವಿದ್ಯಾಲಯಕ್ಕೆ ಹೋಗಬೇಕು. ಈಗ ತಮ್ಮ ಮಗ ಅಥವಾ ಮಗಳು ಅದೇ ಶಾಲೆಗೆ ಸೆಲೆಕ್ಟ್ ಆಗಬೇಕು ಅಂದಾಗ ತಾವು ಅದೇ ಶಾಲೆಗೆ ಕೌನ್ಸಿಲಿಂಗ್ ಇರುತ್ತೆ. ಅವತ್ತು ಬೆಳಗ್ಗೆ ಬೇಗನೆ ಹೋಗಬೇಕು. ಅಲ್ಲಿ ಹೋಗಿ ಅಟೆಂಡ್ ಆದರೆ ತಮ್ಮ ಕೌನ್ಸಿಲಿಂಗ್ಗೆ ಕರೀತಾರೆ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.